ಸರ್ ನೀವು ಮಾತಾಡಿ. ಬನ್ನಿ ಇಲ್ಲಿ. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಈಗಷ್ಟೇ ಅರ್ಜುನ್ ಹೇಳ್ದ, ಇದು ಸಿನಿಮಾ ನಾವು ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಹೆಂಗ್ ತೋರಿಸ್ಬೇಕು ಅಂತ ಹೇಳಿದ್ರು. ಆಕ್ಚುಲಿ ಅವ್ನು ಹೇಳಿರೋದ್ರಲ್ಲಿ ಅರ್ಥ ಏನು ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಿ, ಹೊರಗಡೆ ಸಿನಿಮಾಗಳು ನೋಡ್ತಾ ಇರಿ, ಎಲ್ಲ ನೋಡ್ತಾರೆ. ಇವತ್ತೊಂದು ದಿವಸ ನನಗೆ ಏನಂತಂದ್ರೆ, ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಇಂಟರ್ವ್ಯೂ ನಾನು ಹೇಳಿದ್ದೀನಿ ನಿಮಗೆ, ನನಗೆ ಆಲ್ರೆಡಿ ಬಾಲಿವುಡ್ ಅಲ್ಲಿ ಆಗಿರ್ಬೋದು, ಟಾಲಿವುಡ್ ಅಲ್ಲಿ ಆಗಿರ್ಬೋದು, ಎರಡೂ ಕಡೆನೂ ಮಾರ್ಟಿನ್ ಬಗ್ಗೆನೇ ಕೇಳ್ತಾ ಇದ್ದಾರೆ. ಎಲ್ಲ ಅಲ್ಲಿರೋ ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ವಿತ್ ಆಕ್ಟರ್ಸ್ ಕೂಡ ಸಿನಿಮಾ ಬಗ್ಗೆನೇ ಕೇಳ್ತಾರೆ. ಬಟ್ ನನಗೇನಂತಂದ್ರೆ, ಆಸ್ ಎ ನಾನೊಬ್ಬ ಆಕ್ಷನ್ ಡೈರೆಕ್ಟರ್ ಆಗಿ ನನಗೆ ಈ ಸಿನಿಮಾದಲ್ಲಿ ಈ ರೇಂಜ್ ಒಂದು ಸ್ಕೇಲಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಕೊಟ್ಟಿದ್ದು 3 ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೀರೋ ಇರ್ಬೋದು, ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು. ಎಂತಂದ್ರೆ ಈ ರೇಂಜ್ಗೆ ಇವತ್ತರೆಗೂ ನನ್ನ ಲೈಫಲ್ಲೇ ಈ ಥರದ ಒಂದು ದೊಡ್ಡ ಸ್ಕೇಲಲ್ಲಿ ಆಕ್ಷನ್ ನಾನು ಮಾಡಿಲ್ಲ. ಎಲ್ಲೇ ಆಗಿರ್ಬೋದು, ತೆಲುಗಲ್ಲಾಗಿರ್ಬೋದು, ಹಿಂದಿಲಾಗಿರ್ಬೋದು, ಸಿನಿಮಾಗಳು ಮಾಡಿದ್ದೀವಿ. ಬಟ್ ಫಸ್ಟ್ ನಾನು ಮಾಡಿದ್ದು ಮಾರ್ಟಿನ್. ಅದಾದ್ಮೇಲೆ ನಾನು ಇವಾಗ ಗದರ್ ಮಾಡಿರ್ಬೋದು, ಇವಾಗ ಕ್ರ್ಯಾಕ್ ಅನ್ನೋದು ಮಾಡಿರ್ಬೋದು, ಆ ಥರದ್ದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನನ್ನ ಲೈಫ್ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಈ ಒಂದು ರೇಂಜ್ಗೆ ದೊಡ್ಡ ಸ್ಕೇಲಲ್ಲಿ ಕೆಲಸ ಮಾಡಿದ್ದು. ಬಟ್ ನನಗೆ ಫಸ್ಟ್ ಬಂದು ಅರ್ಜುನ್ ಆ ಚೇಸ್ ಪೋರ್ಷನ್ ಇರ್ಬೋದು, ಮತ್ತೆ ಒಂದು ಶೂಟೌಟ್ ಆಕ್ಷನ್ ಇರ್ಬೋದು, ಅದು ಒಂದು ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ಎಲ್ಲೂ ಯಾವುದೇ ಥರದ ಕಾಂಪ್ರಮೈಸ್ ಆಗ್ದಿರಾನೆ ಅದಕ್ಕೆ ಪಕ್ಕಾ ಒಂದು ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಹೀರೋ ಮತ್ತೆ ನಿರ್ಮಾಪಕರು. ಇವರಿಬ್ರು ಏನಂತಂದ್ರೆ, ಇವರು ಸಾಥ್ ಕೊಟ್ಟು ನಾನು ಏನೇನು ಕೇಳಿದೆ, ಆ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಅಥವಾ ನಂಬರ್ ಆಫ್ ಡೇಸ್, ನೀವು ಅನ್ಕೊಂತೀರಿ ಇವಾಗ 240 ಡೇಸ್ ಏನ್ ತಿಕ್ಕಾಯ್ತು ಅಂದ್ರೆ, ಒಂದೊಂದು ಶಾರ್ಟ್ ಆ ಪರ್ಫೆಕ್ಷನ್ ನೋಡೋದ್ರಲ್ಲೇ ಸ್ವಲ್ಪ ನಂಬರ್ ಆಫ್ ಟೇಕ್ಸ್ ಆಗಿರ್ಬೋದು, ಅದಕ್ಕೋಸ್ಕರ ಆದಂಥ ಪ್ರಿಪ್ರೇಷನ್ನು ತುಂಬ ಟೈಮ್ ತಗೊಳ್ಳೋಂಥ ಒಂದು ಇದಿರುತ್ತೆ. ಇವಾಗ ಒಂದು ಬ್ಲಾಸ್ಟ್ ಇರ್ಬೋದು, ಎಕ್ಸಾಂಪಲ್ ನೀವು ಆಲ್ರೆಡಿ ಒಂದು ಟೀಸರಲ್ಲಿ ನೋಡಿದಿರಿ, ಒಂದೊಂದು ಟ್ಯಾಂಕರ್ ಚೇಸಲ್ಲಿ ಆಗಂಥ ಬ್ಲಾಸ್ಟ್ಗಳು, ಅದೊಂದು ಪ್ರಿಪ್ರೇಷನ್ಗೆ ಮಿನಿಮಮ್ ಒಂದೊಂದು ಬ್ಲಾಸ್ಟ್ಗೆ ಹಾಫ್ ಡೇ ತೊಗೊಳ್ತಾರೆ. ಆ ಹಾಫ್ ಡೇ ಪ್ರಿಪ್ರೇಷನ್ ಇಂದ ಹಿಡಿದು ಅದರಲ್ಲಿ ತಗೊಳ್ಳೋ ಒಂದು ಟೈಮಿಂಗ್ಗೆ ಇವತ್ತಿನ ಸಹ ಇಷ್ಟ ಆಗಿರೋದಕ್ಕೆ ಒಂದು 240 ಡೇಸ್ ಇರ್ಬೋದು ಅಂತ ಅನ್ಕೊಂತೀನಿ ನಾನು. ಬಟ್ ಎಂಟೈರ್ ಟೀಮ್ ಎಲ್ಲರೂ, ಬಟ್ ಅಷ್ಟು ಕ್ವಾಲಿಟಿ ಬರೋದಕ್ಕೆ ಅಲ್ಲೊಬ್ರು ದೂರದಲ್ಲಿ ಕೂತಿದ್ದಾರೆ ನೋಡಿ, ಅಲ್ಲೊಬ್ರು ಸತ್ಯ ಹೆಗಡೆ ಅಂತ ಒಬ್ರು ಕೂತಿದ್ದಾರೆ. ಬಟ್ ಎಂಟೈರ್ ಏನಂತಂದ್ರೆ ಎಲ್ಲ ಟೆಕ್ನಿಷಿಯನ್ಸ್, ನಾಟ್ ಫಾರ್ ನಾನೊಬ್ಬನೇ ಅಲ್ಲ, ಇಲ್ಲಿ ಹಿಂದೆ ನಿಂತಿರೋ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕನ್ನಡದ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇಂಥ ಸಿನಿಮಾ ಹೋದ್ರೇನೆ ಕನ್ನಡ ಇಂಡಸ್ಟ್ರಿ ಇನ್ನೊಂದು ರೇಂಜ್ಗೆ ಹೋಗೋಕ್ಕೆ ಇನ್ನೊಂದು ಒಂದು ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ನೋಡಿ, ಬಟ್ ಎಲ್ರಿಗೂ ಏನಂತ ಹೇಳ್ತಾರೆ, ಒಂದು ಫುಲ್ ಮೀನ್ಸ್ ಅಂತ ಏನು ಹೇಳ್ತೀವಿ, ಆ ಥರ ಆದಂಥ ಎಲ್ಲ ಥರದ್ದು ಆ್ಯಕ್ಷನ್ ಇರ್ಬೋದು, ಎಮೋಷನ್ ಇರ್ಬೋದು, ಸಾಂಗ್ಸ್ಗಳಿರ್ಬೋದು. ನನಗೂ ಸಾಂಗ್ಸ್ಗೂ ಸಂಬಂಧನೇ ಇಲ್ಲ, ಆದರೂ ಬಟ್ ನಾನು ಇವ್ರು ಹಿಂದೆ ಕೂತಿರೋರು ಮಾಡಿರೋ ಸಾಂಗ್ಸ್ಗಳೆಲ್ಲ ನಾನು ನೋಡಿದ್ದೀನಿ. ಮುರಳಿಯವ್ರ ಜೊತೆ ಕೆಲಸ ಮಾಡಿದೆ. ಬಟ್ ತುಂಬ ಅದ್ಭುತವಾಗಿ ಅನ್ಕೊಂಡಿದ್ದನ್ನ ಅಚೀವ್ ಮಾಡೋ ಗಂಟ ಬಿಟ್ಟಿಲ್ಲ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಎಂಟೈರ್ ಟೀಮ್ಗೆ ನಾನು ಇವತ್ತಿನ ದಿವಸ ಇಲ್ಲಿ ನಿಂತ್ಕೊಂಡು ನಾನು ಎಲ್ಲರೂ ನಿಮ್ಮ ಮುಖಾಂತರ ಹೇಳ್ತೀನಿ, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಈ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಪಾರ್ಟ್ ಆಗಿರೋದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಫೈಟ್ ಮಾಡ್ತಾರೆ, ಯೂಶಲಿ ಫೈಟ್ಸ್ ಮಾಡ್ತಾರೆ, ಇದರಲ್ಲಿ ಸಾಂಗ್ ವಿತ್ ಫೈಟ್ ಇದೆಯಲ್ಲ, ಅದು ಎಷ್ಟು ಸ್ಪೆಷಲ್ ಆಗಿರುತ್ತೆ ಸಿನಿಮಾದಲ್ಲಿ? ಹೌದು, ಏನಂತಂದ್ರೆ ಇವಾಗ ಫೈಟ್ ಅಂದ್ರೆ ನಾರ್ಮಲ್ ಫೈಟ್ ಮಾಡ್ಬೋದು. ಸಾಂಗ್ ಅಲ್ಲಿ ಸಿಚುವೇಶನ್ಲಿ ಅವ್ರದೇ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಬಂದಾಗ ಅವ್ರ ಜೊತೆ ನಿಂತ್ಕೊಂಡು ನಾನು ಕೆಲಸ ಮಾಡಾಗ ನಾನಲ್ಲಿ ಮಾಸ್ಟರ್ ಅಲ್ಲ, ಅವ್ರಿಗೆ ಅಸಿಸ್ಟೆಂಟ್. ನಾನು ಮುರಳಿ ಅವ್ರಿಗೆ ನಾನು ಅಸಿಸ್ಟೆಂಟ್ ಅಷ್ಟೇ, ಇನ್ನೇನಿಲ್ಲ. ಅವ್ರು ಏನ್ ಹೇಳ್ತಾರೆ, ಯಾವ ಟೈಮಲ್ಲಿ ಏನ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಶಾರ್ಟ್ಸ್ಗಳನ್ನ, ಅದನ್ನ ನಾನು ಅಷ್ಟೇ ಫುಲ್ಫಿಲ್ ಮಾಡ್ಕೊಡುವಂಥದ್ದೇ ಒಂದು ನನ್ನ ಜಾಬ್. ಯಾಕಂದ್ರೆ ಅವ್ರಿಗೆ ಆದಂತ ಒಂದೊಂದು ಸ್ಪೇಸ್ಗೆ ಒಂದು ಅವಕಾಶ ಕೊಡ್ಬೇಕಲ್ವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.